ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶಿವಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರುದಕ್ಷಿಣಾಮೂರ್ತಯೇ ನಮೋ ನಮಃ. ಎಲ್ಲ ವೀಕ್ಷಕರೇ ಭಾಳ ಸಂತೋಷ ಬಂದ್ರಾ? ಎಲ್ಲ ದೇವಾನುಗ್ರ ಭಕ್ತ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭ ಬ್ರಹ್ಮಾಂಡ ವಿಚಾರ ಎಷ್ಟು ಚೆನ್ನಾಗಿದೆ ನೋಡಿ. ಜಗತ್ತಿನ ಎಲ್ಲ ವಿಚಾರಗಳಲ್ಲೂ ಮಾತಾಡೋಕ್ಕೋಸ್ಕರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ ಒಂದು ವಿಶೇಷವಾಗಿರೋ ಹೆಸರು ಬ್ರಹ್ಮಾಂಡ ನಾಯಕಿ. ಆ ಬ್ರಹ್ಮಾಂಡದಲ್ಲಿ ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳದಲ್ಲಿರ್ತಕ್ಕಂಥ 7 ಲೋಕಗಳು, ಮೇಲ್ಗಡೆ ಇರ್ತಕ್ಕಂಥ ಓಂ ಭೂಹು ಓಂ ಭುವಃ ಓಂ ಸ್ವಾಹ ಮಹಾಂ ಜನಾಂ ತಪ ಓಂ ಸತ್ಯಂ ಅಂತೇಳಿ ಸತ್ಯಲೋಕದವರೆಗೂ 14 ಲೋಕಗಳನ್ನ ಶ್ರೀಚಕ್ರ ಮಂಡಲ ಅಂತ ಕರಿತೀವಿ. ಈ 14 ಲೋಕನ ಒಂದು ಬ್ರಹ್ಮಾಂಡ ಅಂತ ಕರಿತೀವಿ. ಇಂಥ ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮಾತಾಡೋದೇ ಬ್ರಹ್ಮಾಂಡ ವಿಚಾರ. ಸೊ ಅದಕ್ಕೋಸ್ಕರ ಸಂಸ್ಕಾರದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಗಂಟೆಯನ್ನು ಬಾರಿಸೋದು, ವಿಶೇಷವಾಗಿ ಸಬ್ಸ್ಕ್ರೈಬ್ ಆಗೋದು, ಲೈಕ್ ಮಾಡೋದು, ಯಾವ ರೀತಿಯಾದರೂ ಎಲ್ಲರೂ ಏನೋ ಒಂದು ಸಹಕಾರ. ಗುರುಗಳೇ ಏನು ಸಹಾಯ ಮಾಡೋಣ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಗಂಟೆಗಳನ್ನು ಬಾರಿಸ್ಬೇಕು. ಸಕಲ ಲೋಕ ನಿರ್ಧಾರವನ್ನು ತಗೊಳ್ತಕ್ಕಂಥವನು ಸಾಕ್ಷಾತ್ ಭಗವಂತ. ಅಂಥ ಒಂದು ಭಗವಂತನಿಗೆ ಲೋಕ ಕಲ್ಯಾಣಾರ್ಥವಾಗಿ ಬಂದಿರತಕ್ಕಂಥದ್ದಲ್ಲಿ ಈ ಪ್ರಥಮವಾಗಿ ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೀವೆಲ್ಲ ಗಣಪತಿ ಮಂತ್ರನ ಹೇಳಿದಾಗ ಸೂರ್ಯಕೋಟಿ ಅಂತಾರೆ. ಸೂರ್ಯನಿಗೂ ಕೋಟಿಗೂ ಏನು ಸಂಬಂಧ? ಕೋಟ್ ಹಾಕೋಬೇಕಷ್ಟೇ. ಕೋಟಿ ಸೂರ್ಯನಿಗೆ ಸಮಪ್ರಭನ ಆಗಿರೋನು ಏಕಾಕ್ಷರಂ ಬ್ರಹ್ಮ ಮೂಲಾಧಾರಾತ್ಮನೇ ನಮಃ. ಮಹಾಗಣಪತಿ ಮೂಲಾಧಾರಾತ್ಮ ಓಂ ಅನ್ನೋನೇ ಪ್ರಣವ ಮಂತ್ರ. ಇಂಥ ಒಂದು ಗಣಪತಿಯಲ್ಲಿ 30 ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಶೇಷ 30 ಗಣಪತಿಗಳು, 2 ವಿಧವಾದ ಗಣಪತಿಗಳು, ಬಲಮುರಿ ಎಡಮುರಿ ಗಣಪತಿಗಳು. ಅದಕ್ಕೆ 32 ವಿಧವಾದ ದ್ವಾತ್ರಿಷತ್ ಗಣಪತಿ. ದ್ವಾ ಅಂದರೆ 2, 30 ಅಂದರೆ 3 ಮತ್ತು 2 32 ಗಣಪತಿಗಳು. ಅದಕ್ಕೆ ದ್ವಾತ್ರಿಷತ್ ಗಣಪತಿ ಸೃಷ್ಟಿಯ ಮೂಲದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇದೆ. ಅದರಲ್ಲಿ ಹೇರಂಬ ಗಣಪತಿ, ಅವನು ಸಿಂಹದ ಮೇಲೆ ಕೂತಿರ್ತಕ್ಕಂಥವ್ನು. ಶಕ್ತಿ ಗಣಪತಿ ಅಮ್ಮನವರು ತೊಡೆ ಮೇಲೆ ಕೂಡಿಸಿರ್ತಕ್ಕಂಥವನು. ವಿಶೇಷವಾಗಿ ಬಲಮುರಿ ಗಣಪತಿ ಬಲಭಾಗದಲ್ಲಿ ಆನೆಯೇ ಯಾವ ಕಾಲಕ್ಕೂ ಇರತಕ್ಕಂಥ ವೈಶಿಷ್ಟ್ಯತೆ. ಸೊಂಡ್ಲು ಎಗಡೆ ಹೋಗುತ್ತೆ, ತಿಂಡಿ ಕಡೆ ಹೋಗ್ಬೇಕಾದ್ರೆ ಎಡಮುರಿ ಗಣಪತಿ. ಹೀಗೆ ಒಂದೊಂದು ರೀತಿಯಾದ ಗಣಪತಿಗಳಲ್ಲಿ ಸಂಕಷ್ಟ ಹರ ವಿಮೋಚನ ಗಣಪತಿಯನ್ನು ಮಾಡ್ಕೋಬೇಕಾದ್ರೆ ಸಂಕಷ್ಟ ಹರ ಗಣಪತಿ. ಸಂಕಷ್ಟ ಹರ ಚತುರ್ಥಿಯನ್ನು ಮಾಡ್ತೀರಾ, ಸಂಕಷ್ಟಗಳನ್ನು ಓಡಿಸ್ಬೇಕಾದ್ರೆ ಸಂಕಷ್ಟ ಹರ ಗಣಪತಿ ಅಂತ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಇಂಥ ಒಂದು ಗಣಪತಿಯ ಸಂಕಲ್ಪ ಮಾಡ್ಕೋಬೇಕಾದ್ರೆ ಮೂಲಾಧಾರ ಆತ್ಮ. ಮೂಲ ಆಧಾರ ಯಾರು? ಗಣಪತಿ. ಅದಕ್ಕೆ ಗಣಪತಿ ಇಲ್ಲದೆ ಯಾವ ಕೆಲಸವೂ ಆಗಲ್ಲ. ಪರಮೇಶ್ವರನಿಗೆ 5 ವಿಧವಾದ ಮಕ್ಕಳು. ಪರಮೇಶ್ವರನಿಗೆ 5 ವಿಧವಾದ ಮಕ್ಕಳು. ಅದರಲ್ಲಿ ಗಜಾನನಂ ಭೂತಗಣಾಧಿಪ ಸೇವಿತಂ ಕಪಿತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಒಪ್ನಾಗೋದ ಗಣಾಧ್ಯಕ್ಷ ಮಣಿಕಂಠ ಸ್ಕಂದ ಮಾರುತಿ ಅಶೋಕ ಸುಂದರಿ. ಗಣಾಧ್ಯಕ್ಷ ಅಂದರೆ ಗಣಗಳಿಗೆ ಅಧ್ಯಕ್ಷ ಪದವನ್ನು ಕೊಡ್ತಕ್ಕಂಥವನು ಪರಮೇಶ್ವರ ಕೊಡ್ತಾರೆ. ಅದಕ್ಕೆ ಅವನ ವಿಶ್ವಕ್ಸೇನ ಅಂತಾನೆ. ವಿಷ್ಣು ತನ್ನ ಸೇನೆಗೆ ಅಧ್ಯಕ್ಷನ ಮಾಡಬೇಕಾದ್ರೆ ವಿಶ್ವಕ್ಸೇನ. ಅದಕ್ಕೆ ಅವನು ತಲೆ ಕಡಿಯೋಕ್ಕೆ ಮೊದಲು ವಿಶ್ವಕ್ಸೇನ ಆಗಿರ್ತಾನೆ. ತಲೆಯನ್ನು ಆನೆ ತನೆಯಲ್ಲಿ ಇಟ್ಟ ಮೇಲೆ ಗಣಾಧ್ಯಕ್ಷ ಆಗ್ತಾನೆ. ಅದಕ್ಕೆ ಗಣಪತಿ ಮತ್ತು ವಿಶೇಷವಾಗಿರ್ತಕ್ಕಂಥ ವಿಶ್ವಕ್ಸೇನ ಎರಡೂ ಒಂದೇ. ವೈಷ್ಣವರು ಪೂಜೆ ಮಾಡ್ತಕ್ಕಂಥ ವಿಶ್ವಕ್ಸೇನ. ಅದಕ್ಕೆ ವಿಷ್ಣು ದೇವಸ್ಥಾನದಲ್ಲಿ ಗಣಪತಿ ಇಟ್ಕೊಳ್ಳೋದೇ ಇಲ್ಲ. ನಾವು ವಿಷ್ಣು ಆರಾಧನೆ ಮಾಡೋರು ಯಾವ ಕಾಲಕ್ಕೂ ಗಣಪತಿ ಇಟ್ಕೋಬಾರ್ದು, ನಿಷೇಧ. ಗಣಪತಿ ಇಟ್ಬಿಟ್ರೆ ಏನಾದರೂ ಲೋಪದೋಷ ಆಗುತ್ತೆ. ಅದಕ್ಕೆ ತಲೆ ಇಲ್ಲದೇ ಇರೋ ಗಣಪತಿ ವಿಶ್ವಕ್ಸೇನನ ಮೊಟ್ಟ ಮೊದಲಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಒಂದು ಆ ಕಾಲದಲ್ಲಿ ರಾಜಕೀಯ ಅನ್ನೋದು ಈ ಕಾಲದಲ್ಲ, ಆ ಕಾಲದಲ್ಲಿ ಭಾಳಷ್ಟು ರಾಜಕೀಯಗಳಿದೆ. ಭಗವಂತನ ಹೀಗೆ ಪೂಜೆ ಮಾಡಬೇಡಿ, ಹಾಗೆ ಮಾಡಿ, ಹಾಗಲ್ಲ, ಹೀಗೆ ಪೂಜೆ ಮಾಡಿದ್ರೆ ಅವ್ನು ಬೇಜಾರು ಮಾಡ್ಕೊತಾನೆ. ಗಣಪತಿ ಅಂದರೆ ಒಬ್ಬನೇ. ಗಣಪತಿ ಒಬ್ಬನೇ ಚತುರ್ಮುಖ ಬ್ರಹ್ಮ ಸ್ವರೂಪ ಇದ್ದ ಹಾಗೆ ಆ ಮೂಲ ಆಧಾರವಾಗಿರ್ತಕ್ಕಂಥ ಸ್ತಂಭ ಗಣಪತಿ. ಅದಕ್ಕೆ ಏಕಾಕ್ಷರಂ ಬ್ರಹ್ಮ ಅಂತ ಕರಿತೀವಿ. ಗಣಪತಿನ ಏಕ ಅಕ್ಷರದಲ್ಲಿ ಪ್ರಥಮವಾಗಿ ಪೂಜೆ ಮಾಡ್ತಕ್ಕಂಥ ಅವಕಾಶ. ಆ ಗಣಾಧ್ಯಕ್ಷ ಎಲ್ಲಿದ್ದ ಅಂದರೆ ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳ ಲೋಕದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸತ್ಯಲೋಕದವರೆಗೂ ಇರ್ತಕ್ಕಂಥಲ್ಲಿ ಕುಂಡಲಿ ಶಕ್ತಿಯಿಂದ 14 ಲೋಕಗಳಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರ ಷಟ್ಚಕ್ರ ಉಪಾಸನೆ 6 ಚಕ್ರಗಳ ಉಪಾಸನೆಯನ್ನು ಮಾಡ್ತಕ್ಕಂಥ ಈ ಗಣಪತಿಯನ್ನು ಕೇಂದ್ರ ಬಿಂದುವಾಗಿರ್ತಕ್ಕಂಥ ವಿಶೇಷತೆ. ಯಾರಾದರೂ ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಗಣಪತಿನ ಹೀಗೇ ಪೂಜೆ ಮಾಡಬೇಕು. ಈ ರೀತಿಯಾಗಿ ಲಂಬೋದರನ ಪೂಜೆ ಮಾಡಬೇಕು. ಗಣಪತಿ ಎಲ್ಲೆಲ್ಲಿರ್ತಾನೆ, ಗಣಪತಿ ಒಲಿಯೋದು ಹೇಗೆ, ಅದರಲ್ಲಿ ಚೋರ ಗಣಪತಿ ಅಂತ ಬೇರೆ ಇದ್ದಾನೆ. ಅಂದರೆ ಕದ್ದು ಪುಚ್ಚಿ ಪೂಜೆಯನ್ನು ಮಾಡಿದ್ರೆ ಕದ್ದು ಗಣಪತಿಯನ್ನು ಚೋರ ಗಣಪತಿ ಅಂತ ಕರೀತಾರೆ. ನಿಮ್ಗೆ ಅದೆಲ್ಲ ಹೇಳ್ಕೊಡ್ತೀನಿ ಮುಂದಿನ ದಿವಸಗಳಲ್ಲಿ. ನೋಡಿ, ಗಣಪತಿ 32 ವಿಧವಾದ ಗಣಪತಿಗಳಲ್ಲಿ
ಬಲಮುರಿ ಎಡಮುರಿ ಗಣಪತಿ ಇಲ್ಲ, ಬಲಮುರಿ ಶ್ರೇಷ್ಠ ಗಣಪತಿ, ಎಡಮುರಿನೂ ಶ್ರೇಷ್ಠ ಗಣಪತಿನೇ. ಆದರೆ ಬಲಮುರಿ ಗಣಪತಿ ದೇವಸ್ಥಾನಕ್ಕೆ ಮಾತ್ರ ಮೀಸಲು. ಯಾವ ಕಾಲಕ್ಕೂ ನೀವುಗಳು ಜ್ಞಾಪಕ ಇಟ್ಕೊಳ್ಳಿ, ಮನೆ ಒಳಗೆ ಗಣಪತಿ ಬಲಮುರಿ ಪೂಜೆ ಮಾಡಬಾರ್ದು. ಏಕೈಕವಾಗಿ ಮನೆಯಲ್ಲಿ ಮಡಿ ಮಾಡ್ತಕ್ಕಂಥ ವಿಚಾರದಲ್ಲಿ ಪೂಜೆಯನ್ನು ಮಾಡಬಾರ್ದು. ತುಂಬ ಮಡಿ ಇಲ್ಲದೆ ಇದ್ರೆ ಏನು ಮಾಡ್ಬಿಡ್ತಾನೆ, ನಿಮಗೆ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿಕಲ್ಲಿ ಹಾಕೊಂಡಾಗ ದೋಷಗಳನ್ನು ಜಾಸ್ತಿ ಕೊಡ್ತಾನೆ. ಸಿಂಗಲ್ ಗಣಪತಿ ಸುಮ್ಮನೆ ಸಿಂಪಲ್ಲಾಗಿ ಗಣಪತಿನ ಪೂಜೆ ಮಾಡಬೇಕು. ಅವ್ನು ಸೊಂಡ್ಲು ಎಡಭಾಗದಲ್ಲಿ ಮೋದಕ ಇದ್ದರೆ ಆ ಸೊಂಡ್ಲು ಈ ಕಡೆ ಹೋಗುತ್ತೆ. ಆನೆಗೆ ಆಟೋಮೆಟಿಕ್ಕಾಗಿ ಸೊಂಡ್ಲು ಹಿಂಗೆ ಹೋಗುತ್ತೆ, ತಿಂಡಿ ಎಲ್ಲಿದೆಯೋ ಅಲ್ಲಿ ಹೋಗುತ್ತೆ ಮೋದಕ ಪಕ್ಕ. ಹಾಗೆ ಆ ರೀತಿ ಪೂಜೆಯನ್ನು ಮಾಡ್ತಕ್ಕಂಥ ಗಣಪತಿಯನ್ನು ಎಡಮುರಿ ಗಣಪತಿ. ಬಲಮುರಿ ಆದರೆ ಬಲಭಾಗದಲ್ಲಿ ಇರತಕ್ಕಂಥ ಸೊಂಡು ಈ ಕಡೆ ಹೋದಾಗ ಅಭಯ ಹಸ್ತದ ಪಕ್ಕದಲ್ಲಿ ಗಣಪತಿ. ಅದರಲ್ಲಿ ಈ ನಡುವೆ ಏನು ಮಾಡಿಬಿಟ್ಟಿದ್ದಾರೆ, ಭಾಳಷ್ಟು ಜನ ವಿಭೂತಿಯನ್ನು ಹಾಕಿ ಸೊಂಡ್ಲು ಮಧ್ಯ ಇಟ್ಟು ಎಡಕ್ಕೂ ಬೆಲ ಬಲಕ್ಕೂ ಬೇಡ ಅಂತ ಒಂದು ಕಲಶ ಇಟ್ಬಿಡ್ತಾರೆ. ಇಂಥದ್ದೆಲ್ಲ ಆಗುವುದಿರ ನಮಗೆ ತುಂಬ ಬಹುಕೃತ ವೈಷಮ್. ಗಣಪತಿನ ಜನಗಳೇ ಸೃಷ್ಟಿ ಮಾಡಿಬಿಡ್ತಾರೆ, ಶೋ ಗಣಪತಿ ಮಾಡ್ತಾರೆ. ಸುಮ್ಮನೆ ಓಂ ಶೇಪಲ್ಲಿ ಅರ್ಧ ಗಣಪತಿ, ತಲೆ ಮಾತ್ರ ಇದ್ದು ಓಂ ಅಂತ ಇಟ್ಟು ಮಾಡಿಬಿಡ್ತಾರೆ. ಇಲ್ಲ ಯಾವ ಕಾಲಕ್ಕೂ ಡಿಸೈನ್ ಮಾಡಿಬಿಟ್ಟು ಕೈ ಕಾಲು ಏನೂ ಇಲ್ದಿರೋ ಗುಂಡಿಗಿರೋ ಒಂದು ಗಣಪತಿ, ಬರೀ ಫೇಸ್ ಮಾತ್ರ ಇರುತ್ತೆ. ಇಂಥದ್ದೆಲ್ಲ ಹಾಕೋಬಾರ್ದು. ವಾಮಾಚಾರ, ಅಥರ್ಣವೇದ. ಅದಕ್ಕೆ ಹೇಳ್ತಾರೆ, ಯಾವ ತಿಳ್ಕೊಳ್ಳಿ, ಸಾಮವೇದ ಅಥರ್ಣವೇದ. ಸಾಮವೇದದಲ್ಲಿ ಪೂಜೆ ಮಾಡಿದರೆ ಗಣಪತಿ ಮೂಲಾಧಾರಾತ್ಮನೆ. ಯಜುರ್ವೇದದಲ್ಲಿ ಪೂಜೆ ಮಾಡ್ತಕ್ಕಂಥ ವಿಶೇಷತೆ. ಅದರಲ್ಲಿ ಅನುಗ್ರಹಪೂರ್ವಕವಾಗಿ ಸಾಮವೇದ ಯಾರು ಸೃಷ್ಟಿ ಮಾಡಿರೋನು ರಾವಣ ಒಬ್ಬನೇ. ಅಂತಹ ಒಂದು ಪೂಜಿತವಾಗಿರ್ತಕ್ಕಂಥ ಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕಾದ್ರೆ ಭಾಳ ವಿಷಯ. ಅದಕ್ಕೆ ಇಡುಗುಂಜಿ ಗಣಪತಿ, ಆ ಗೋಕರ್ಣ ಗಣಪತಿ. ಗೋಕರ್ಣ ಮತ್ತು ಇಡುಗುಂಜಿ ಗಣಪತಿ ಇಡೀ ಜಗತ್ತಲ್ಲೇ ನಾರದ ಮಹಾಮುನಿ ಗಣಪತಿನ ಕರ್ಕೊಂಬಂದು ಹೀಗೆ ಇರ್ತಾನೆ, ಇಂದ್ರ ಕರ್ಕೊಂಬ ಗಣಪತಿ ತೋರಿಸು ಅಂಥೇಳಿ ಅವನ್ನೇ ನೋಡಿ ಕೆತ್ತಿಸಿರ್ತಕ್ಕಂಥ ಏಕೈಕ ಗಣಪತಿ ಯಾವ್ದಾರು ಇದ್ದರೆ ಇಡುಗುಂಜಿ ಗಣಪತಿ, ಗೋಕರ್ಣ ಗಣಪತಿ. ಅದಕ್ಕೆ ಪುಟ್ಪುಟ್ಟದಾಗ ಗುಂಡು ಗಣಪತಿ ಹೆಂಗಿದಾನೆ ನೋಡಬೇಕು ಅಂದರೆ ಅಲ್ಲಿ ಹೋಗಿ ನೋಡ್ಬೋದು. ಆದರೆ ಮೂಲ ಆಧಾರ ಹಾಗೆ ಇರೋದು, ಅದು ಬಿಟ್ಟರೆ ಚೇಂಜಸ್ ಇಲ್ಲ. ಪುಟಾಣಿ ಲಂಗೋಟಿಯನ್ನು ಹಾಕ್ಕೊಂಡು ವಿಶೇಷವಾಗಿ ದೊಡ್ಡ ದೊಂಡೆ ಹೊಟ್ಟೆ ಇಟ್ಕೊಂಡು ವಿಶೇಷ ಅನುಗ್ರಹದಲ್ಲಿ ದ್ವಿಪಾದದಲ್ಲಿ ಎರಡೇ ಕೈಗಳನ್ನ ಇಟ್ಕೊಂಡಿರ್ತಕ್ಕಂಥ ಗಣಪತಿ. ಭಕ್ಷಭೋಜನ ಪ್ರಿಯ ಗಣಪತಿ ಬಂದು ಭಕ್ಷಪ್ರಿಯ. ಸೂರ್ಯ ಯಾವ ಕಾಲಕ್ಕೂ ನಮಸ್ಕಾರ ಪ್ರಿಯ. 2 ನಮಸ್ಕಾರ ಹಾಕಿ ನಿಮ್ಮ ತಾತನ ಮನೆ ಗಂಟೆ ಹೋಗುತ್ತೆ ಅಂತ. ಸೂರ್ಯನಿಗೆ ಎಷ್ಟು ನಮಸ್ಕಾರ ಹಾಕ್ತಾ ಇದ್ರು ಸಾಕು, ನಮಸ್ಕಾರ ಹಾಕ್ತಾನೇ ಇದ್ರೂ ಇನ್ನೊಂದೆರಡು ಹಾಕುವಂತಾನೆ. ಅದಕ್ಕೆ ಅವನಿಗೆ 12 ನಮಸ್ಕಾರಗಳು 12 ದಿಕ್ಕಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯದಲ್ಲಿ, ಆಗ್ನೇಯ ಭಾಗದಲ್ಲಿ, ನೈಋತ್ಯ ಭಾಗದಲ್ಲಿ, ವಾಯು ಭಾಗದಲ್ಲಿ. ಇದಲ್ಲದೆ ಇಂಟೀರಿಯರ್ ಊರ್ಧ್ವಲೋಕ, ಪಾತಾಳಲೋಕ, ಮಧ್ಯಲೋಕ ಅಂಥೇಳಿ ಇದೆಲ್ಲ ಪ್ರಾರ್ಥನೆಗಳ ಮಾಡಿದಾಗ ಎಲ್ಲ ದಿಕ್ಕಲ್ಲೂ ಒಂದು ನಮಸ್ಕಾರವನ್ನು ಹಾಕಿದ್ರೆ ಸೂರ್ಯನಿಗೆ 12 ನಮಸ್ಕಾರ. 12 ಸೂತ್ರಗಳಲ್ಲಿ 12 ನಮಸ್ಕಾರ ಮಾಡೋದು. ಅದಕ್ಕೆ ನಮಸ್ಕಾರ ಪ್ರಿಯ ಸೂರ್ಯನಾರಾಯಣ. ಅಭಿಷೇಕ ಪ್ರಿಯ ಶಿವ. ವಂದೇ ಶಂಭುಮಾಪತಿಂ ಸುರಗುರಂ, ವಂದೇ ಜಗತ್ಕಾರಣಂ, ವಂದೇ ಪನ್ನಗಭೂಷಣಂ ಮೃಗಧರಂ, ವಂದೇ ಪಶುನಾಂ ಪತಿಂ, ವಂದೇ ಸೂರ್ಯಶಶಾಂಕ ವಂದಿನೈನ, ವಂದೇ ಮುಕುಂದ ಪ್ರೇಮ್, ವಂದೇ ಭಕ್ತಜನಾಶ್ರಯಂಚ ವರದಂ, ವಂದೇ ಶಿವಂ ಶಂಕರಂ. ಶಂಕರ ಲೋಕಶಂಕರ. ಅವನಿಗೆ ಅಭಿಷೇಕವನ್ನು ಎಷ್ಟು ಸುರಿದ್ರು, ಈ ಬಾವಿಲಿದೆ, ಆ ಕೆರೆಯಲ್ಲಿದೆ, ಅಲ್ಲಿ ನದಿಯಲ್ಲಿದೆ, ಈ ಸಮುದ್ರದಲ್ಲಿ ತಂದು ಹಾಕ್ರಿ ನಿಮ್ಮ ಗಂಟೆ ನೋಡಬೇಕು ಅಂತ. ಅಂದರೆ ಎಷ್ಟು ನೀರು ಸುರಿದು ಸಂತೋಷ ಅವನಿಗೆ. ಅಲಂಕಾರ ಪ್ರಿಯ ವಿಷ್ಣುಗೆ ಎಷ್ಟು ಅಲಂಕಾರ ಮಾಡಿ ಸಾಲದು. ಈ ಹೂ ತೊಗೊಂಬ ಮಾರ್ಕೆಟಿಂದ, ಶಾಮಂತಿಗೆ ಹೂ ತೊಗೊಂಬ, ಅಲ್ಲಿರ್ತಕ್ಕಂಥ ಚೆಂಡು ಹೂ ಅಲಂಕಾರ ಮಾಡು, ಈ ತೋಮಾಲೆಯನ್ನು ಹಾಕು, ಆ ತುಳಸಿಯನ್ನು ಹಾಕು, ಫಸ್ಟ್ ಕ್ಲಾಸ್ ವಿಜೃಂಭಣೆಯಿಂದ ಪುಟ್ಟು ಬಟನ್ ರೋಸಸ್ ಹಾಕು, ಎಲ್ಲ ಹಾಕು ಅಂತ ನಾವು. ಆ ರೀತಿ ಇದಕ್ಕೆಲ್ಲದಕ್ಕೂ ಶ್ರೇಷ್ಠ ಯಾರೋ ನಮ್ಮ ತಾಯಿ ಜಗನ್ಮಾತೆ ಒಬ್ಬಳೆ. ಅದಕ್ಕೆ ಅವಳು ಸ್ತೋತ್ರ ಪ್ರಿಯ. ಹಾಡಿ ಹೋಗಳು ಕೂಡಿಸ್ಬೇಕು ಅಟ್ಟದ ಮೇಲೆ. ಅವಳನ್ನ ಹೇಗೆ ಕಮಲನಯನಿ, ಕಮಲಾಕ್ಷಿ, ಕಮಲವಲ್ಲಭಿ, ಕಮಲ ಸೌಂದರ್ಯ ಪ್ರಿಯ, ಬಿಂದುವಾಸಿನ್ಯೇ ನಮಃ, ಪಾರ್ವತಿ ಪರಮೇಶ್ವರಿ ನಮಃ, ಅರ್ಧನಾರೀಶ್ವರಿ ಸ್ವರೂಪಿಣಿ ನಮಃ, ಉಮಾರ್ಧೇಶಾಯ ವಿದ್ಮಹೆ ರಜೋತ್ಪಲಾಯ ಧೀಮಹಿ ತನ್ನೋ ಅರ್ಧನಾರೀಶ್ವರ ಪ್ರಚೋದಿತ. ಅರ್ಧ ದೇಹವನ್ನೇ ನಾನು ಸ್ವೀಕರಿಸ್ಕೊಂಡ್ಬಿಟ್ಟಿರ್ತೀನಿ ಪರಮೇಶ್ವರಂದು ಅಂತಾಳೆ. ಅಂಥ ಆದಿಶಕ್ತಿಯಾಗಿರ್ತಕ್ಕಂಥವಳು ಕಮಲನಯನಿ ಆಗಿರ್ತಕ್ಕಂಥ ಲಕ್ಷ್ಮೀನೂ ಆಗಿರ್ತಾಳೆ. ಸರಸ್ವತಿ ವಿದ್ಯೆನ ಹೇಳ್ಕೊಳ್ಳೋ ರಾಜಮಾತಂಗಿ ಆಗಿರ್ತಾಳೆ. ಸ್ವಯಂ ಶಕ್ತಿಯಾಗಿರ್ತಕ್ಕಂಥ ಆದಿಪರಾಶಕ್ತಿನೂ ಆಗ್ತಾಳೆ. ಅದಕ್ಕೆ ಆ ಶಕ್ತಿ ಪ್ರಿಯವಾಗಿರ್ತಕ್ಕಂಥವಳು ಸ್ತೋತ್ರಪ್ರಿಯ ದೇವಿ ಅಂತ. ಹೀಗೆ ನಾವೆಲ್ಲ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಗಣೇಶನಿಗೆ ಇವತ್ತು ಮೂಲ ಆಧಾರವಾಗಿರ್ತಕ್ಕಂಥ ನಮಸ್ಕಾರ. ನಿಮಗೆಲ್ಲ ಒಂದು ರಹಸ್ಯ ಹೇಳ್ಕೊಡ್ತೀನಿ ಕೇಳಿ. ಗಣಪತಿಗೆ ಯಾವತ್ತು ಪೂಜೆ ಮಾಡಬೇಕಾದ್ರೆ ಚೋರ ಗಣಪತಿ ಪೂಜೆಯನ್ನು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೊಳ್ಳೋಕೆ ಮೊದಲು ಲಂಬೋದರನ ಪೂಜೆ ಮಾಡಬೇಕು. ನಿಮಗೆ ಗಣಪತಿನೇ ಇಲ್ಲ, ಹಳ್ಳಿಯಲ್ಲಿ ಗಣಪತಿ ಇಲ್ಲಪ್ಪ, ವಿಗ್ರಹ ಇಲ್ಲ, ನಮ್ಮಲ್ಲಿ ಪಂಚಲೋಹ ಇಲ್ಲ, ಯಾವ ಕಾಲಕ್ಕೂ ವಿಗ್ರಹ ಇಲ್ಲ, ಮಣ್ಣಿನ ವಿಗ್ರಹ ಇಲ್ಲ, ಬೆಳ್ಳಿ ಅನುಕೂಲ ಇಲ್ಲ, ಏನು ಮಾಡೋದು? ಚಿನ್ನದ ವಿಗ್ರಹ ಇಟ್ಕೊಳ್ಳೋರು ಇಟ್ಕೊತಾರೆ. ಏನೂ ಇಲ್ದಿದ್ದವ್ರು ಏನು ಮಾಡ್ತೀರಾ? ಸೆಗಣಿಯನ್ನು ತರಬೇಕು. ಗೋಮಯವನ್ನು ತಂದು ಗೋಮೂತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅದ್ದಿ ಆ ಗೋಮಯವನ್ನು ಗಟ್ಟಿಯಾಗಿ ಮಾಡ್ಕೊಂಡು ಅರ್ಶಿಣವನ್ನು ಲೇಪನ ಮಾಡಿ ಅದರ ಮೇಲೆ ಗರ್ಕೆ ಹುಲ್ಲಿಟ್ಟರೆ, ವೀಳ್ಯದೆಲೆ ಮೇಲೆ ಇಟ್ಟರೆ ಸಾಕು. ಮಹಾಗಣಪತಿಯೇ ನಮಃ ವಿಶೇಷತೆ. ಆ ಗಣಪತಿ ಒಬ್ಬನಿದ್ರೆ ಸಾಕಂತೆ. ಸಂಕಷ್ಟ ಹರ ಚತುರ್, ಸಂಕಷ್ಟಗಳನ್ನು ಓಡಿಸ್ತಕ್ಕಂಥವನು ಮಹಾಗಣಪತಿ. ಈ ಗಣಪತಿಯನ್ನು ಅಲ್ಲಿ ಪ್ರಾರಂಭಿಸಿದ್ರೆ ಸಾಕು, ಪೂಜೆಯನ್ನು ಮಾಡಿದ್ರೆ ಸಾಕು. ಇಲ್ಲದೆ ಇದ್ದರೆ ಅಡಿಕೆಯನ್ನು ಪೂಜೆ ಮಾಡಬೇಕು. ಅಡಿಕೆ ಅಂದರೆ ಏನು? ಬಟ್ಲಡಿಕೆ, ಪುಟಾಣಿ ಅಡಿಕೆನೂ ಇಟ್ಕೋಬೋದು, ಗೋಟಡಿಕೆನೂ ಇಟ್ಕೋಬೋದು. ಸಿಪ್ಪೆ ಸುಲಿದೇ ಇರೋದು ಗೋಟಡಿಕೆ.
ಗುಂಡಿಗಿರ್ತಕ್ಕಂಥ ಕಪ್ಪಡಿಕೆ ಬಿಟ್ಟರೆ ಅರ್ಧವನ್ನು ಸೀಳಿದ್ರೆ ಬಟ್ಲಡಿಕೆ. ಆ ಬಟ್ಲು ಯಾಕಡೆ ರೂಪ, ಆ ಬಟ್ಲಲ್ಲಿ ಅರ್ಶಿಣವನ್ನು ಲೇಪನವನ್ನು ಮಾಡ್ಕೊತಾಳೆ ಜಗನ್ಮಾತೆ ಪಾರ್ವತಿ ದೇವಿ. ಆ ಗೌರಿ ತನಯ ಅಂತ ಹೇಳ್ತಕ್ಕಂಥ ಅರ್ಥ ಬಟ್ಲಡಿಕೆ ಇಟ್ಕೊಂಡು ಪೂಜೆ ಮಾಡಬೇಕು. ಗಣಪತಿನ ಅಕಸ್ಮಾತ್ ಸಿದ್ಧಿ ಸಾಧನೆ ಮಾಡಬೇಕಾದ್ರೆ ಬಟ್ಲಡಿಕೆ ಇಟ್ಕೊಂಡು ಪೂಜೆ ಮಾಡಬೇಕು. ಪೂರ್ಣ ಗೋಟಡಿಕೆ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ತಂತ್ರ ಪೂಜೆಯನ್ನು ಮಾಡಬೇಕು. ಈ ಗಣಪತಿಯ ಪೂಜೆ ವಿಧಾನಗಳು ಸಾಕಷ್ಟು ಇದ್ದರೂ ಸಹ ನಿಮಗೆ ರಹಸ್ಯ ಹೇಳ್ಕೊಡ್ತೀನಿ. ಗಣಪತಿಯನ್ನು ಯಾವತ್ತು ತಿಳ್ಕೊಳ್ಳಿ, ಎಲ್ಲಾದರೂ ಹೋಗಿ ಒಂದು ಕದ್ದು ಗಣಪತಿನ ತರಬೇಕು. ಕದ್ದು ಗಣಪತಿ ಅಂದರೆ ನೀವು ಕದಿಬೇಕು. ನಾವು ಒಂದ್ಸಲಿ ಮಾಧ್ಯಮದಲ್ಲಿ ಹಿಂಗೆ ಹೇಳಿದಾಗ ಏನು ಮಾಡ್ತಾರೆ, ಎಲ್ಲ ಕಡೆ ಗುರುಗಳೇ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಾಗಲೂ ಒಂದು ಗಣಪತಿ ಕದ್ಬಿಟ್ಟಿದ್ರು, ಅಂಗಡಿಗೆ ಹೋದಾಗ ಗಣಪತಿ ವಿಗ್ರಹಗಳೇ ಮಯ ಹೋಗ್ತಿದೆ, ಏನು ಮಾಡೋದು ಅಂತ ಸೀರೆ ಸೆರಗಿ ಹಿಂಗೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಇನ್ನೊಂದು ತಿಳ್ಕೊಳ್ಳಿ, ಗಣಪತಿ ಕೆಲವರು ಪುಟ್ಟದಾಗ ಕದ್ದಿದ್ದಾರೆ, ಕೆಲವರು ಏನು ಮಾಡಿದ್ರು ಗೊತ್ತಾ, 3 ರೋಡ್ ಸೇರಿದ್ರೆ ಗಣಪತಿ 2 ಆನೆ ಇಟ್ಟಿರ್ತಾರೆ, ಪಾಪ ಅವ್ರ ರೋಡ್ಗೆ ದರಿದ್ರ ಹೋಗಲಿ ಅಂತ, ಅಥವಾ ಯಾವುದೇ ಕಷ್ಟಗಳು ಬರದೇ ಇರಲಿ, ಯಮದ್ವಾರ ದಕ್ಷಿಣಕ್ಕಿದೆ ಅಂತ ಹೇಳಿ ಮಾಡ್ತಾಯಿದ್ರು, ಪಶ್ಚಿಮ ದ್ವಾರ ಶನಿ ದೋಷ ಹೋಗಲಿ ಅಂತ ಮಾಡ್ಕೊಂಡು ಅವರೇ ಪ್ರತಿಷ್ಠಾಪನೆ ಮನೆ ಮುಂದೆ ಮಾಡಿರ್ತಾರೆ. ಇಂಥ ಗಣಪತಿಗಳನ್ನು ಪ್ರಾರ್ಥನೆಯನ್ನು ಮಾಡಿ ಇಟ್ಟಿರೋದು ಮನೆ ಕಲ್ಲು ಗಣಪತಿಗಳೇ ಕದ್ಕೊಂಡು ಹೊರಟೋಗಿದ್ದಾರೆ ಜನಗಳು. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕದ್ದಾಗ ಗೊತ್ತಾಗಬಾರ್ದು, ತಿಳ್ಕೊಳ್ಳಿ. ಇವನೇ ಬಂದು ಹೋದ, ಇವನು ಬಂದು ಹೋದ ತಕ್ಷಣ ನಮ್ಮಲ್ಲಿ ಗಣಪತಿ ಕಾಣಿಸ್ತಾ ಇಲ್ವಲ್ಲ, ನಮ್ಮನೆಗೆ ಕದ್ದು ಬಂದುಬಿಡ್ತಾರೆ ಎಷ್ಟೋ ಜನ ಬಂದುಬಿಟ್ಟು, ಗುರುಳೆ ಹಿಂಗೆ ಬಂದಿದ್ವಿ ಅಲ್ಲಿ ಕದ್ದುಬಿಟ್ಟಿವಿ ಅಂತ ಶೋಕೇಸಲ್ಲಿ ಕೈ ಹಾಕ್ಬಿಟ್ಟು ಚಿಕ್ಕಪ್ಪನ ಮನೇಲಿ ದೊಡ್ಡಪ್ಪನ ಮನೇಲಿ ಅವ್ರ ಮನೆ ಇವ್ರ ಮನೆ ಹಾಗೆಲ್ಲ ಕದಿಬಾರ್ದು. ಯಾವತ್ತು ತಿಳ್ಕೊಳ್ಳಿ, ಸಾರ್ವಜನಿಕ ಯಾವುದಾದ್ರು ಜಾತ್ರೆಗೆ ಹೋದಾಗ, ಎಲ್ಲಾದರೂ ದೂರದಲ್ಲಿರ್ತಕ್ಕಂಥ ಅಂಗಡಿಗಳಿದ್ದಾಗ, ಯಾವುದೋ ಒಂದು ಮಹಾಕ್ಷೇತ್ರಕ್ಕೆ ಹೋದಾಗ ಎಲ್ಲೋ ಒಂದು ಗಣಪತಿಯನ್ನು ಒಬ್ಬರು ಕದಿಬೇಕು. ಆ ಕದ್ದು ಗಣಪತಿಯನ್ನು ಚೋರ ಗಣಪತಿ ಅಂತ ಕರೀತಾರೆ. ಚೋರ ಗಣಪತಿ ಪೂಜೆನೇ ಆಗಿದೆ. ಇದನ್ನು ಕದಿಯೋಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಬ್ರಹ್ಮಾಂಡಗಳು ಅನ್ಕೊಂಬೇಡಿ. ಯಾವತ್ತೂ ತಿಳ್ಕೊಳ್ಳಿ, ಕದ್ದು ಗಣಪತಿಯ ಪೂಜೆಯನ್ನು ಯಾರು ಮಾಡ್ತಾರೋ ಕದ್ದು ಮುಚ್ಚಿ ಪೂಜೆಯನ್ನು ಮಾಡ್ಬೋದು. ನೀವು ಗಣಪತಿನ ಕದಿಲೇಬೇಕು ಅಂತಿಲ್ಲ. ನೀವು ಪೂಜೆ ಮಾಡೋ ಗಣಪತಿ ಕದ್ದು ಮುಚ್ಚಿ ಮಾಡಬೇಕು ಅಂದರೆ ಯಾರಿಗೂ ಕಾಣದಿದ್ದಂಗೆ ಮಾಡಿದ್ರೂ ಅದು ಚೋರ ಗಣಪತಿನೇ. ಅಷ್ಟು ಮಾಡಿ ಸಾಕು, ಕದ್ಕೊಂಡೇ ಬರಬೇಕಾಗಿಲ್ಲ. ಪುಟಾಣಿ ಗಣಪತಿ, ಮಣ್ಣಿನ ಗಣಪತಿ ಒಂದು ತೊಗೊಂಬನ್ನಿ. ಅವನ್ನ 21 ದಿವಸ ಎಲ್ಲಾದರೂ ಬಚ್ಚಿಟ್ಬಿಡಿ. ಬಚ್ಚಿಟ್ಟಿರೋ ಗಣಪತಿನ ತೊಗೊಂಬಂದು ಯಾರಿಗೂ ಗೊತ್ತಿಲ್ಲದೆ ಒಂದು ವಿಶೇಷವಾಗಿರೋ ಡಬ್ಬಿ, ಬೆಳ್ಳಿ ಬಟ್ಲು ಅಥವಾ ಹಿತ್ತಾಳೆ ಬಟ್ಲು ಅಥವಾ ತಾಮ್ರದ ಬಟ್ಲು, ಈ ಥರದ ಒಂದು ಬಟ್ಲು ಮುಚ್ಚಳ ಇರಬೇಕು. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಆ ಗಣಪತಿ ಪುಟ್ಟದಾಗಿದ್ದರೆ ಅದಕ್ಕಿಂತ ಜಾಸ್ತಿ ಗರಿಕೆ ಹುಲ್ಲು ನೀವು ಹಾಕಬೇಕು. ಅದಕ್ಕೋಸ್ಕರ 21 ವಿಶೇಷವಾಗಿರ್ತಕ್ಕಂಥ ಗರಿಕೆ ಹುಲ್ಲನ್ನ ಯಾವತ್ತೂ ಹಾಕಬೇಕು. ಓಂ ಗಣಪತೇ ನಮಃ, ಗಂಗಣಪತಯೇ ನಮಃ, ಓಂ ಸೂರ್ಯಪುತ್ರಾಯ ನಮಃ, ಆಗ ಯಜ್ಞೋಪವೀತ ಧಾರಣೆ ನಮಃ. ಹೀಗೆ ಪೂಜೆಯನ್ನು ಮಾಡ್ತಕ್ಕಂಥ ಗಣಪತಿಗಳು ವಿಶೇಷತೆ. ಆ ಗರಿಕೆ ಹುಲ್ಲು ಒಂದೊಂದೇ ಹಾಕ್ತಾ ಇದ್ರೆ ಏನು ಆನಂದ ಅಂತೀರಾ, ಅವನಿಗೆ ಓಹೋ ಅಂತಾನೆ. ಗರಿಕೆ ಹುಲ್ಲು ಏನಕ್ಕೆ ಹಾಕ್ತೀವಿ ಅಂದರೆ ಅವನಿಗೆ ಗಣಪತಿಯಿಂದನೇ ಸಂಹಾರ ಆಗಬೇಕು. ಏನು ಹೇಳಿ, ಗಣಪತಿಯಿಂದನೇ ಸಂಹಾರ ಆಗಬೇಕು. ಗಣಪತಿ ಸಂಹಾರ ಮಾಡಬೇಕು ಅಂತಾಗ ಅವನಿಗೋಸ್ಕರ ಹುಟ್ಟಿರ್ತಕ್ಕಂಥ ಈ ಅಂಧಕಾಸುರನ ಸಂಹಾರ ಮಾಡೋಕ್ಕೋಸ್ಕರ ಗಣಪತಿ ಹುಟ್ಟಿದಾಗ ಏನು ಮಾಡೋದು, ಆ ಕಡೆ ನೋಡ್ತಾನೆ. ಆ ಅಂಧಕಾಸುರ ಪಾಪ ಏನು ಮಾಡ್ತಾನೆ, ಅವನು ಹಣೆ ಬರ ಎಲ್ಲಿ ನೋಡ್ತಾನೋ ಅಲ್ಲಿ ಬೆಂಕಿ ಆಗ್ಬಿಡುತ್ತೆ. ಅವನು ಇಷ್ಟವಾದ ಪ್ರಾಣಿಯನ್ನು ನೋಡ್ತಾನೆ, ಪ್ರಾಣಿ ಅಂಟ್ಕೊಂಡ್ಬಿಡುತ್ತೆ. ಈ ಕಡೆ ಇಷ್ಟವಾದ ಬೆಟ್ಟವನ್ನು ನೋಡ್ತಾನೆ, ಬೆಟ್ಟ ಅಂಟ್ಕೊಂಡ್ಬಿಡುತ್ತೆ. ಆ ಗಿಡವನ್ನು ನೋಡ್ತಾನೆ, ಗಿಡ ಅಂಟ್ಕೊಂಡ್ಬಿಡುತ್ತೆ. ಋಷಿ ಮುನಿಗಳು ನೋಡ್ತಾನೆ, ಅಂಟ್ಕೊಂಡ್ಬಿಡುತ್ತೆ. ಜನಗಳನ್ನು ನೋಡ್ತಾರೆ, ಅಂಟ್ಕೊಂಡ್ಬಿಡ್ತಾ ಇರುತ್ತೆ. ಬೆಳೀತಾ 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 ಊರೂರೇ ಅಂಟ್ಕೊಂಡ್ಬಿಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇವನ್ನ ರಾಕ್ಷಸ ಅಂಟ್ಕೊಂಡ್ಬಿಡ್ತಾರೆ ಪಾಪ ಅಂಧಕಾಸುರ. ಅದಕ್ಕೆ ಆಗ ಗಣಪತಿ ಏನು ಮಾಡ್ತಾನೆ, ಇವನು ಬರ್ತಾ ಇದ್ದಾಗ ಹೀಗೆ ಎಲ್ಲರೂ ನೋಡ್ತಾ ಇದ್ದ ಹಿಂಗೆ ಮಾಡ್ತಾನೆ ಅಂತ ತಗೊಂಡು ನುಂಗೇ ಬಿಡ್ತಾನೆ ಅಂಧಕಾಸುರನ. ಒಳಗೆ ನುಂಗ್ಬಿಟ್ಟಾಗ ಹೊಟ್ಟೆಯಲ್ಲಿ ಅಗ್ನಿ ಅಲ್ವಾ, ಹೊಟ್ಟೆ ಉರಿತಾ ಇರುತ್ತೆ. ಅಯ್ಯೋ ಉರಿ 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 ಅಂತಾನೆ. ಆವಾಗ ಏನು ಮಾಡ್ತಾನೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂದರೆ 1000 ಹೆಡೆ ಹಾವುಗಳನ್ನು ಪರಮೇಶ್ವರ ಇಡ್ತಾನೆ, ತಣ್ಣಗಾಗಲಿ ಅವನಿಗೆ ಅಂತ. ಆಗೋದಿಲ್ಲ. ಇಂದ್ರಾದಿ ದೇವತೆಗಳು ಅಮೃತವನ್ನು ಸುರಿತಾರೆ ಗಣಪತಿ ಮೇಲೆ, ತಣ್ಣಗಿರಲಿ ಅಂತ. ಆಗೋದೇ ಇಲ್ಲ. ಪುಷ್ಪಮಾಲಿಕವನ್ನು ಸೃಷ್ಟಿ ಮಾಡ್ತಾರೆ, ಪುಷ್ಪಮಾಲಿಕಗಳನ್ನು ಹಾಕ್ತಾರೆ, ತಣ್ಣಗಿರಲಿ ಅಂತ. ಆಗೋದೇ ಇಲ್ಲ. ನೀರನ್ನು ಗಂಗೆ ಸ್ವತಃ ಹರಿದು ಸುರಿತಾಳೆ, ಪನ್ನೀರನ್ನು ಹಾಕ್ತಾರೆ ದೇವಾನುದೇವತೆಗಳು. ಏನು ಮಾಡೋದು ಪ್ರಯೋಜನ. ಸಪ್ತಋಷಿಗಳು ಆ ಕಡೆ ಹೋಗ್ತಾ ಇರ್ತಾರೆ. ಆ ಸಪ್ತಋಷಿಗಳಲ್ಲಿ ವಸಿಷ್ಠ ಏನು ಮಾಡ್ತಾರೆ, ಬನ್ನಿ ಹೋಗೋಣ ಗಣಪತಿಗೆ ಗರ್ಕೆ ಹುಲ್ಲನ್ನು ಅರ್ಪಣೆ ಮಾಡೋಣ ಅಂಥೇಳಿ ಒಂದೊಂದೇ ಗಣಪತಿಯನ್ನು ಹಾಕ್ತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತಾರೆ. ಅಂದ ತಕ್ಷಣ ಗಣಪತಿ ಆಹಾ ಓಹೋ, ಇನ್ಮೇಲೆ ಸಪ್ತಋಷಿಗಳೇ ನೀವು ಈ ಗರ್ಕೆಯನ್ನು ಯಾರು ನನಗೆ ಕೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಚೋರವಾಗಿ ಅಂದರೆ ಕದ್ದು ಮುಚ್ಚಿಯನ್ನು ಯಾರನ್ನು ಪೂಜೆ ಮಾಡ್ತಾರೆ, ಗೌಪ್ಯವಾಗಿ ಪೂಜೆ ಮಾಡ್ತಾರೆ. ಗುಪ್ತ ಗಣಪತಿ ನಮ್ಮ ಅದಕ್ಕೆ ಗುಪ್ತ ಮೂಲಾಧಾರ ಬಂದು ಬಹಳ ಗುಪ್ತವಾಗಿರಬೇಕು. ಅದಕ್ಕೇ ಆ ಗಣಪತಿಯನ್ನು ಚೋರ ಗಣಪತಿ ಅಂತ ಕರೀತಾರೆ, ಗುಪ್ತ ಗಣಪತಿ ಅಂತಾರೆ. ಮೂಲಾಧಾರಾತ್ಮ ಗಣಪತಿ, ಗೌಪ್ಯವಾಗಿ ಪೂಜೆ ಮಾಡೋ ಗಣಪತಿನ ಮುಚ್ಚಿಟ್ಟು ಪೂಜೆಯನ್ನು ಮಾಡ್ತಾರೆ. ಈ ಮುಚ್ಚಿಟ್ಟು ಪೂಜೆ ಮಾಡ್ತಕ್ಕಂಥ ಗಣಪತಿಯನ್ನು ಏನು ಮಾಡೋದು, ಡಬ್ಬಿಲಿ ಹಾಕಿಟ್ಟು ಗರಿಕೆ ಹುಲ್ಲನ್ನು ಹಾಕಿ ಯಾರು ಪೂಜೆ ಮಾಡ್ತಾರೆ, ಇಷ್ಟಾರ್ಥ ಫಲ ಸಿದ್ಧಿ ಪ್ರಾಪ್ತಿಯನ್ನು ಕೊಡ್ತಾನೆ. ಇಂಥ ಒಂದು ಗಣಪತಿ ವಸಿಷ್ಠರ ಪೂಜೆ ಮಾಡಿರ್ತಕ್ಕಂಥ ಸಪ್ತಋಷಿಗಳ ಮುಖಾಂತರ ಗರಿಕೆ ಹುಲ್ಲು ಹಾಕಿರೋ ಗಣಪತಿನೇ ಚೋರ ಗಣಪತಿ ಪೂಜೆ ಪ್ರಥಮವಾಗಿ ಪ್ರಾರ್ಥನೆ. ಈಗ ನೀವೆಲ್ಲ ಏನು ಮಾಡಬೇಕು ಅಂದರೆ, ಒಂದು ಗಣಪತಿ ತೊಗೊಳ್ಳಿ, ಮಂಗಳವಾರ ಶುರು ಮಾಡಬೇಕು. ಯಾವತ್ತೂ ಗಣಪತಿ ಪೂಜೆಯನ್ನು ಮಂಗಳವಾರ ಮಾಡ್ಕೋಬೇಕು. ಗಣಪತಿ ವಿಧಾನಗಳು ಬೇಕಷ್ಟಿದೆ. ಮುಂದಿನ ದಿವಸಗಳಲ್ಲಿ ಯಾವ್ಯಾವ ಬ್ಯಾಟ್ರಿ, ಯಾರ್ಯಾರು ಚಾರ್ಜರ್ ಗಣಪತಿಗಳು, 32 ಗಣಪತಿಗಳಲ್ಲಿ 27 ನಕ್ಷತ್ರಕ್ಕೆ ಯಾವ್ಯಾವ ಊರಲ್ಲಿ ನಿಮ್ಮ ಗಣಪತಿ ಇದ್ದಾನೆ, ಯಾವ ಗಣಪತಿ ಹಿಡ್ಕೊಂಡ್ರೆ ಈ ನಕ್ಷತ್ರರು ಚೆನ್ನಾಗಿರ್ತಾರೆ, ಯಾವ ರಾಶಿ ಹಿಡ್ಕೊಂಡ್ರೆ ಆ ರಾಶಿಯವ್ರು ಚೆನ್ನಾಗಿರ್ತಾರೆ,
ಹೆಂಡತಿಗೆ ಗಂಡನಿಗಿಷ್ಟ, ಗಂಡನಿಗೆ ಹೆಂಡತಿ ಇಷ್ಟ. ಆದರೆ ಹೆಂಡತಿ ಬ್ಯಾಟ್ರಿ ಚಾರ್ಜರ್ ಎಲ್ಲಿದೆ ಗೊತ್ತಿಲ್ಲ, ಗಂಡ ಕರ್ಕೊಂಡು ಹೋಗ್ತೀನಿ ಅಂತಾನೆ ಗೊತ್ತಿರಲ್ಲ. ಯಾರು ಹೇಳೋರು? ಏಕೈಕ ಒನ್ ಆ್ಯಂಡ್ ಓನ್ಲಿ ಬ್ರಹ್ಮಾಂಡ ಗುರುಗಳು ಮಾತ್ರ ಹೇಳೋಕ್ಕೆ ಸಾಧ್ಯ. ಅದು ಎಲ್ಲಿ? ಬ್ರಹ್ಮಾಂಡ ವಿಚಾರದಲ್ಲಿ. ಅದಕ್ಕೆಲ್ಲ ಒಂದು ನೋಟ್ಸ್ ಎಲ್ಲ ಬರ್ಕೊಡ್ತೀನಿ, ಪೆನ್ನು ಪೇಪರ್. ನೆಕ್ಸ್ಟ್ ಟೈಮಿಂದ ಇಟ್ಕೊಂಡಾಗ ನೀವು ಏನು ಮಾಡಬೇಕು? ಒಂದು ಪೆನ್ನು ಪೇಪರ್ ಇಟ್ಕೋಬೇಕು. ಈ ಗಣಪತಿ, ಹೇರಂಬ ಗಣಪತಿ ಯಾರಿಗೆ, ಯಾವ ನಕ್ಷತ್ರಕ್ಕೆ, ಯಾವ ರಾಶಿಗೆ, ಏನು ಫಲವನ್ನು ಕೊಡ್ತಾನೆ, ಮಕ್ಕಳು ಬೇಕಾ ನಿಮಗೆ, ಮಕ್ಕಳು ಸಂತಾನ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಗಣಪತಿ. ಶಕ್ತಿ ಗಣಪತಿ, ಜಗತ್ತಲ್ಲಿ ಮದುವೆ ಮಾಡಿಸೋನು ಗಣಪತಿ ಬಂದಾನೆ. ವಿಶೇಷವಾಗಿ ಧನಪ್ರಾಪ್ತಿಯನ್ನು ಕೊಡೋ ಕುಬೇರ ಮಹಾಗಣಪತಿ ಇರತಕ್ಕಂಥವನು. ಅದಕ್ಕೆ 16 ಕೈಗಳ ಗಣಪತಿ, ಅವನಿಗೆ ವಿಶೇಷ ಷೋಡಶ ಗಣಪತಿ ಅಂತ ಕರೀತಾರನ್ನ, ಬಹಳ ವಿಶೇಷ. ಲಕ್ಷ್ಮೀ ಗಣಪತಿ, ನೀವು ಗಂಡ ಹೆಂಡತಿ ಅನ್ಯೋನ್ಯತೆ ಭಾವನೆಯಿಂದ ಚೆನ್ನಾಗಿದ್ದು, ಮನೆಯ ವ್ಯವಹಾರ ಪೂರ್ತಿ ಚೆನ್ನಾಗಿ ನಡೆದು, ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀಬೇಕು, ಆ ಲಕ್ಷ್ಮೀ ಗಣಪತಿ ಅಂತ ತಿಳ್ಕೊಬೇಕು. ವಿದ್ಯೆ ಮಕ್ಕಳಿಗೆ ಇಲ್ಲದೆ ಇದ್ದಾಗ ಯಾಕೊಂದೇನು ತುಷಾರ ಹಾರದವಳ, ಯಾ ಶುಭ್ರವಸ್ಥಾನ್ವಿತ, ಯಾ ವೀಣ ವರದಂಡ ಮಂಡಿತಕ್ರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾರ್ಚುತ ಶಂಕರ ಪ್ರಭುತಿವೇ ದೇವೈ ಸದಾ ಪೂಜಿತಾಂ ಸಾಮಾನ್ ಪಾತು ಸರಸ್ವತಿ ಭಗವತಿ ಭಾರತೀ ನಿಶೇಷ ಜಡ್ಯಪ ಅಂತೇಳಿ ಆ ಸರಸ್ವತಿ ಉಳಿದಿರ್ತಕ್ಕಂಥವಳು. ಅದಕ್ಕೆ ಯಾವತ್ತು ಹೇಳ್ಕೊಳ್ಳೆ? ಶುಭ ಲಾಭ. ಗಣಪತಿ ಭಕ್ತಲ್ಲಿ ಯಾಕೆ ಬರೆಯೋದು? ಶುಭ ಅಂದರೆ ಸರಸ್ವತಿ, ಲಾಭ ಅಂದರೆ ಲಕ್ಷ್ಮಿ, ಎರಡೂ ಸೇರಿದರೆ ಪ್ರಜ್ಞಾಂ ವಿದ್ಯಾ ಬುದ್ಧಿ. ಮಹಾಗಣಪತಿ ಜೊತೆಗೆ ಅದಕ್ಕೆ ಯಾವುದು ಫೋಟೋ, ಈ ಕಡೆ ಸರಸ್ವತಿ, ಆ ಕಡೆ ಲಕ್ಷ್ಮಿ, ಮಧ್ಯೆ ಗಣಪತಿ. ಇಂಥ ಫೋಟೋಗಳೇ ಹಾಕೋಬೇಕು. ನೀವು ಇಲ್ಲದೆ ಇರೋ ಫೋಟೋಗಳೆಲ್ಲ ತೊಗೊಂಬಂದು ಹಾಕ್ಕೊಂತೀರಿ, ಅದಕ್ಕೂ ರಹಸ್ಯಗಳು ಹೇಳ್ಕೊಡ್ತೀವಿ. ಸೊ ಈ ರೀತಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋ ಗಣಪತಿಗಳನ್ನು ನಿಮಗೆ ಹೇಳಬೇಕು ಅಂದರೆ ನೀವೆಲ್ಲರೂ ಏನು ಮಾಡಬೇಕು? ಬ್ರಹ್ಮಾಂಡ ವಿಚಾರ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಎಲ್ಲ ಬಾರಿಸಿ, ವಿಶೇಷವಾಗಿ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಮಾಡಿದ್ರೆ ನಾನು ನಾಳೆ ಸತ್ತೋದ್ರೂ ನಿಮ್ಮ ತಾತನ ಕಾಲದಿಂದ ಹಿಡಿದು ಮುಂದಿನ ವಂಶದವರೆಗೂ ಯಾರೂ ಕೇಳದೇ ಇರೋ ರಹಸ್ಯಗಳು ಹೇಳ್ಕೊಳ್ಳೋ ನಾನು ಒಬ್ಬನೇ. ಅದಕ್ಕೆ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸಿದ್ಧರಾಗಿ ಪೇಪರ್ ಪೆನ್ ತೊಗೊಂಡು ಇನ್ನು ಮೇಲೆ ನಮ್ಮದೇ ಆಗಿರ್ತಕ್ಕಂಥ ಚಾನಲ್, ನಾನು ಟಿ ವಿಗೆ ಹೋಗ್ತಿದ್ರು ಪರವಾಗಿಲ್ಲ, ನೀವುಗಳು ನಮ್ಮದೇ ಆಗಿರ್ತಕ್ಕಂಥ ಚಾನಲ್ಗಳಲ್ಲಿ ಸಬ್ಸ್ಕ್ರೈಬ್ ಆಗೋಕ್ಕೆ, ವಿಶೇಷವಾಗಿ ಯೂಟ್ಯೂಬರ್ ಬ್ರಹ್ಮಾಂಡ ವಿಚಾರ. ಯಾಕೆ ಪದೇ ಪದೇ ಹೇಳ್ತಾರೆ ಅಂದರೆ, ಶಾರ್ಟ್ ಮೆಮೊರಿ, ಮರು ಜಾಸ್ತಿ ನಿಮ್ಮಗಳಿಗೆ ಅವಾಗವಾಗ ಜ್ಞಾಪಿಸ್ತಾ ಇರಬೇಕು ಗಂಟೆ ಬಾರಿಸಿ ಅಂತ. ಈಗ ಆ ಗಣಪತಿ ಪೂಜೆಯನ್ನು ಹೇಗೆ ಮಾಡೋದು ಎತ್ತ ಅಂತ ಹೇಳ್ಕೊಡ್ತಕ್ಕಂಥದ್ದು ವಿಧಾನ. ಇಲ್ಲಿವರೆಗೂ ನಾನು ಚೋರ ಗಣಪತಿ ಏನು ಮಾಡಬೇಕು, ಚೋರ ಗಣಪತಿ ಪೂಜೆ ಹೆಂಗೆ ಮಾಡಬೇಕು, ಪ್ರಾರಂಭ ಮಾಡೋದೇ, ಗಣಪತಿ ವಿಧಾನ ಹೇಗೆ, ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ಇಷ್ಟು ಗಣಪತಿ ವಿಚಾರಗಳನ್ನು ಮಾತಾಡಿ ನಾವು ಮುಂದಕ್ಕೆ ಹೋಗಬೇಕು ಅಂದರೆ ನೀವೆಲ್ಲ ಏನು ಮಾಡಬೇಕು? ಹಾಗೆ ಕೂತಿರಬೇಕು. ನಾನು ಹೀಗೆ ಹೋಗಿ ಹಾಗೆ ಬರೋದು.